ವಿಷಯನ ನನ್ನಿಂದ ಯಾಕೋ ಮುಚ್ಚಿಟ್ಟೆ? ಚಿಕ್ಕ ಚಿಕ್ಕ ವಿಷಯನೂ ನೀನ್ ನನ್ನ ಹತ್ರ ಓಡಾಡ್ಕೊಂಡ್ ಬಂದು ಹೇಳ್ತಿದ್ದೆ. ಇಂಥ ವಿಷಯನ, ಇಷ್ಟು ದೊಡ್ಡ ವಿಷಯನ ಯಾಕೋ ನನ್ನ ಹತ್ರ ಮುಚ್ಚಿಟ್ಟೆ? ಯಾಕೋ ಮುಚ್ಚಿಟ್ಟೆ? ಮುಚ್ಚಿಡ್ಬೇಕು ಅಂತಿರ್ಲಿಲ್ಲಮ್ಮ, ಬಟ್ ಅದನ್ನು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲಮ್ಮ. ನೋಡು, ನಾವಿಬ್ರು ಎದುರಾಬದ್ರ ಮನೇಲಿ ಇದೀವಿ ಅನ್ನೋದು ಬಿಟ್ರೆ ನಮ್ಮಿಬ್ಬರ ನಡುವಿನ ಅಂತರ ಇನ್ನೂ ಹಾಗೆ ಇದೆಯಮ್ಮ. ಯಾವುದೂ ಸರಿ ಹೋಗಿಲ್ಲ. ಅದು ಸರಿ ಹೋದ್ಮೇಲೆ ನಾನೇ ನಿಮ್ಮ ಹತ್ರ ಬಂದು ಹೇಳೋಣ ಅಂತಿದ್ದೆ ಅಷ್ಟೇ. ಯಾವಾಗ ಸರಿ ಹೋಗುತ್ತೆ? ಇನ್ನು ಎಷ್ಟು ವರ್ಷ ಸರಿ ಹೋಗ್ಬೇಕು ಅಂದ್ರೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ಬೇಕಲ್ವಾ? ಅದಕ್ಕೆ ಅಂತ ನಾನು ಬಂದಿದ್ದೀನಿ. ನಾನೇ ಭೂಮಿಕಾ ಹತ್ರ ಎಲ್ಲಾನು ಮಾತಾಡಿ ಇವತ್ತೆಲ್ಲ ಸರಿ ಮಾಡ್ತೀನಿ. ಬೇಡಮ್ಮ, ಅವ್ರ ಮನಸ್ಥಿತಿ ಸರಿ ಇಲ್ಲ. ದಯವಿಟ್ಟು ಈ ವಿಷಯ ಅವ್ರ ಹತ್ರ ಮಾತಾಡಕ್ ಹೋಗ್ಲೇಬೇಡ, ಸುಮ್ಮನೆ. ಇಲ್ಲ ಕಣೋ, ನೀನ್ ಇವತ್ತು ನನ್ನನ್ನು ತಡಿಬೇಡ. ನಾನ್ ನಿನ್ ಹೆತ್ತ ತಾಯಿ. ನನ್ನ ಮಗನ ಜೀವನ ಹೀಗಾಗ್ತಿರೋದನ್ನ ನೋಡಿ ನಾನು ಹೇಗೋ ಸುಮ್ಮನೆ ಇರ್ಲಿ? ಈಗ ನೀನೇನು ಮಾತಾಡ್ಬೇಡ. ನಾನೇ ಅವಳ ಹತ್ರ ಎಲ್ಲ ಮಾತಾಡ್ತೀನಿ. ಏನ್ ಸಮಸ್ಯೆ ಅಂತ ನಾನೇ ಕೇಳ್ತೀನಿ. ನನ್ ಮಗ ಅಂದ್ರೆ ಯಾಕಿಷ್ಟು ದ್ವೇಷ? ಅವನನ್ನ ಯಾಕೆ ದೂರ ಇಟ್ಟಿದ್ಯಾ ಅಂತ ನಾನು ಕೇಳ್ತೀನಿ. ನನಗಿವತ್ತು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬೇಕು. ನಾನೇ ಹೋಗಿ ಮಾತಾಡ್ತೀನಿ. ಬಿಡಪ್ಪ, ಬಿಡು. ಚಿಕ್ಕಿ, ಯಾಕೆ ಚಿಕ್ಕಿ ಅವ್ರು ಹೊಡೆದೆ? ಅವರಷ್ಟು ದೊಡ್ಡ ಕೇಳಿನ? ಅವ್ರು ಬರೀ ಕೇಡಿ ಅಲ್ಲ, ಕೇಡಿಗಳಿಗೇನೆ ಕೇಡಿ. ತುಂಬಾ ಕೆಟ್ಟೋರು ಅವ್ರು. ಏನೇನೋ ನಡೀತಲ್ಲ, ಅದಕ್ಕೆಲ್ಲ ಒಂದ್ ದೊಡ್ಡ ಕಾರಣನೇ ಇದೆ. ಅದೇ ನೀನು ಚಿಕ್ಕೋನಲ್ವಾ, ನಿನಗೆ ಆ ವಿಷಯ ಎಲ್ಲ ಬೇಡ. ನೀನು ಊಟ ಪಾಠ ಆಟ ಅಂತ ಆರಾಮಾಗಿರು. ಈ ದೊಡ್ಡೋರು ಮಾಡೋರು ಆಡಿ ರಗಳೆ ಎಲ್ಲ ನಮ್ಗೆನೆ ಇರ್ಲಿ. ಕೆಟ್ಟ ಕೆಸರಿದೆ ಅಲ್ವಾ, ಅದನ್ನ ತಲೆಗೆ ಹಚ್ಕೋಬಾರ್ದು. ಇದು ಹಾಗೇನೆ, ತುಂಬಾನೇ ಕೆಟ್ಟೋರು. ದೊಡ್ಡವನಾಗ್ತಿಯಲ್ಲ, ಅವ್ರು ನಿನ್ಗೆಲ್ಲಾ ಹೇಳ್ತೀನಿ. ಆದ್ರೆ ಇವತ್ ಮಾತ್ರ ಏನು ಕೇಳ್ಬೇಡ ಪ್ಲೀಸ್. ಸರಿ ಚಿಕ್ಕಿ. ಜಾಣ ಮರಿ. ಆದ್ರೆ ಡಾರ್ಲಿಂಗ್, ಇಲ್ಲಿ ನಡೆದಿರೋ ವಿಷಯನ ಯಾವ್ದೇ ಕಾರಣಕ್ಕೂ ಯಾರಿಗೂ ಹೇಳ್ಬೇಡ. ಸ್ಪೆಷಲಿ ಮಮ್ಮಿಗ್ ಮಾತ್ರ ಹೇಳಲೇಬೇಡ. ನೀ ಏನಾದ್ರೂ ಹೇಳಿದ್ರೆ ಈ ಊರಿಂದ ಇನ್ನೊಂದು ಊರಿಗೆ ಟೆಂಟ್ ಕಟ್ಕೊಂಡು ಹೋಗ್ಬೇಕು. ಅವ್ರಿಂದ ನಾವೂ ಹೋಗ್ಬೇಕಾಗತ್ತೆ. ಸರಿ ಚಿಕ್ಕಿ, ಹೇಳಲ್ಲ. ಅಲ್ಲ ಚಿಕ್ಕಿ, ನಂಗೊಂದು ಅರ್ಥ ಆಗ್ತಾ ಇಲ್ಲ. ಅವ್ರ ವಿಷಯಕ್ಕೆ ಮಮ್ಮಿ ಗೊತ್ತಾದ್ರೆ ಮಮ್ಮಿ ಯಾಕೆ ಊರ್ ಬಿಡ್ಬೇಕು? ಇವ್ರು ಬರೋಕು ಮಮ್ಮಿ ಊರ್ ಬಿಟ್ಟು ಹೋಗೋಕು ಏನ್ ಸಂಬಂಧ? ಚಿಕ್ಕಿ, ಅವ್ರು ಯಾಕೆ ಮೂವಿಲಿ ಅಂತಾರ ನಿನ್ ಫೋಟೋ ಇಟ್ಕೊಂಡು ಹುಡುಕಾಡ್ತಾ ಇದಾರೆ? ಅವ್ರಿಗೇನ್ ಮಾಡೋದಕ್ಕೆ ಕೆಲ್ಸ ಇಲ್ವಾ? ಅವತ್ ನೋಡಿದ್ರೆ ಒಟ್ಟಾರ ಕುಡ್ಕೊಂಡ್ ಬಂದಿದ್ರು, ಇವತ್ ನೋಡಿದ್ರೆ ದೇವಸ್ಥಾನಕ್ಕೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ರೆ. ಯಾಕೆ ಚಿಕ್ಕಿ? ಡಾರ್ಲಿಂಗ್, ಅವಾಗ್ಲೇ ಹೇಳಿದ್ನಲ್ಲ, ಟೈಮ್ ಬಂದಾಗೆಲ್ಲ ಹೇಳ್ತೀನಿ ಅಂತ. ನನಗೆ ಹೇಳೇ ಹೇಳ್ತೀನಿ. ಅಕಸ್ಮಾತ್ ಅವನ ನಿನಗೆ ಸಿಕ್ಕಿದ್ರೆ ಜಾಸ್ತಿ ಏನು ಮಾತಾಡ್ಬೇಡ. ಅವ್ರನ್ನ ಹತ್ರ ಮಾತಾಡ್ಸಕ್ ಬಂದ್ರು, ನನ್ ವಿಷಯ ಕೆತ್ಕಿದ್ರು ಏನು ಹೇಳ್ಬೇಡ, ಆಯ್ತಾ? ಪ್ಲೀಸ್. ಸರಿ ಚಿಕ್ಕಿ, ಬಾ ಹೋಗೋಣ. ಏನು ಅಳಿಮಯ್ಯ, ದೇವಸ್ಥಾನಕ್ಕೆ ಹೋದ್ರು ಕುಡಿಯೋದು ಬಿಟ್ಟಿಲ್ವಲ್ಲ? ಪಾಪ ನಿನ್ನ ಹೆಂಡತಿ ದಿಯಾಗಿದ್ದಕ್ಕೆ ನಿನ್ನ ಮನೆ ತನಕ ಸೇಫಾಗಿ ಕರ್ಕೊಂಬಂದು ಮಲಗಿಸಿದ್ಲು. ಬೇರೆ ಯಾರಾದರೂ ಆಗಿದ್ರೆ ಚರಂಡಿ ಪಕ್ಕಕ್ಕೆ ದೂಡಿ ಬರ್ತಾ ಇದ್ರು. ದಿಯಾ, ನಾನು ನಿನ್ನ ಪರವಾಗಿ ಮಾತಾಡ್ತಿದ್ದೀನಮ್ಮ. ಸುಮ್ಮನೆ ಏನೋ ಮಾತಾಡೋಣ ಮಾಂಸ. ನಾನೇನು ಕುಡಿದು ಬಿದ್ದಿದ್ದಲ್ಲ, ಅದು ಯಾರೋ ನನಗೆ ಹೊಡೆದಂಗಾಯ್ತು. ಅಯ್ಯೋ ದೇವ್ರೆ, ದೇವಸ್ಥಾನಕ್ಕೆ ಬಂದವರು ದೇವ್ರಿಗೆ ಕೈ ಮುಗಿದು ತೀರ್ಥ ಪ್ರಸಾದ ತಗೊಳೋದ್ ಬಿಟ್ಟು ನೀನಿಗೆ ಯಾರೋ ಹೊಡಿತಾರೆ? ಅಣ್ಣ ಸಾಕು, ಸುಮ್ಮನೆ ಇರು. ಅವನೇನೋ ಮಾಡಬಾರ್ದ ತಪ್ಪನ್ನ ಮಾಡಿರೋ ಥರ ಅದನ್ನೇ ಇಟ್ಕೊಂಡು ಎಳಿಬೇಡ. ಏನ್ ಸಿಸ್ಟರ್ ಇದು? ಏನ್ ಹೇಳು? ಬರ್ತಾ ಬರ್ತಾ ಪಾತಾಳ ಕಿಳಿತಾ ಇದ್ದಾನೆ. ನೀನ್ ನೋಡಿದ್ರೆ ಅವನ ಪರವಾಗಿ ಮಾತಾಡ್ತಿದ್ಯಲ್ಲ. ತುಂಬಾ ಕಷ್ಟ ಆಗುತ್ತೆ ಸಿಸ್ಟರ್. ಮುಂದೆ ಔಟ್ ಆಫ್ ಕಂಟ್ರೋಲ್ ಆಗ್ತಾನೆ, ಔಟ್ ಆಫ್ ಆರ್ಡರ್ ಆಗ್ತಾನೆ. ಆಮೇಲೆ ನನ್ನ ನಿನ್ನ ದಿಯನ್ನ ಸ್ವತಃ ಅವನನ್ನೇ ಮರೆತು ಬಿಡ್ತಾನೆ ಅವ. ಅಂಥ ಸ್ಥಿತಿಗೆ ಬರ್ತಾನೆ. ಎಣ್ಣೆ ಮಹಿಮೆ ಇದು. ಅನುಭವದಲ್ಲಿ ಹೇಳ್ತಾ ಇದ್ದೀನಿ.
ಸುಮ್ಮನೆ ಇರೋಣ. ಅವನು ನನ್ನ ಮಗ, ಅವನು ಹೇಗಿರ್ಬೇಕು ಅಂತ ನನಗೆ ಗೊತ್ತು. ಏನೋ ಚಿಕ್ಕ ವಯಸ್ಸು, ಎಂಜಾಯ್ ಮಾಡ್ತಿದ್ದಾನೆ, ಮಾಡ್ಲಿ ಬಿಡು. ನೀನ್ ಯಾಕೆ ಕಣ್ಣು ಹಾಕ್ತೀಯಾ? ಜೈ, ನೀನ್ ರೆಸ್ಟ್ ಮಾಡು. ಹಳೆಮಯ್ಯ ಅದೃಷ್ಟವಂತ ಕಣೋ ನೀನು, ಆದಷ್ಟು ಬೇಗ ಹಾಳಾಗಿ ಹೋಗ್ತೀಯ. ಅಕ್ಕರೆ ಭಾಗ್ಯತೆ ಮಾತಾಡ್ತಾ ಇದ್ದಾರೆ. ಎಲ್ಲ ದೇವ್ರದೆ, ತುಂಬಾನೇ ಖುಷಿ ಆಯ್ತು. ಹಾಗೆ ಬೇಜಾರು ಆಗ್ತಾ ಇದೆ. ಅಲ್ಲ ಅಕ್ಕರೆ, ಅವ್ರು ಅಷ್ಟನ್ನೆಲ್ಲ ಕೇಳ್ಕೊಳ್ತಾ ಇದಾರೆ, ನೀನು ಬಾವರು ಒಂದಾಗ್ಲಿ ಅಂತ. ಅವ್ರ ಹತ್ರ ಮಾತಾಡೋ ತಾನೆ, ಒಂದಾಗಿ ಅಕ್ಕರೆ. ಪರಿಸ್ಥಿತಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಮಲ್ಲಿ? ಅದನ್ನ ಹೇಳಕ್ಕೂ ಆಗಲ್ಲ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಮನಸ್ಸಿನ ವಿರುದ್ಧವಾಗಿ ಬದುಕೋತಿದ್ಯಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದು ಯಾವುದೂ ಇಲ್ಲ. ಪ್ರತಿ ಕ್ಷಣ ನಮ್ಮನ್ನ ನಾವು ಕೊಂದ್ಕೊಂಡು ಬದುಕಬೇಕು. ನಮ್ದಲ್ದೇ ಇರೋ ಜೀವನನ ನಡೆಸ್ಕೊಂಡು ಹೋಗ್ಬೇಕು. ಅದು ತುಂಬಾನೇ ಕಷ್ಟ. ಇನ್ ತುಂಬಾ ಹೊತ್ತು ಇಲ್ಲಿರೋದು ಬೇಡ, ಬಾ ಹೋಗೋಣ. ಅಪ್ಪು ಅಪ್ಪು ಎಲ್ಲಿ? ಬಂದ್ ಇರಿ, ಕರ್ಕೊಂಬರ್ತೀನಿ.